ಸಿಂಹರಾಶಿಯ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡಿ. ಸಿಂಹರಾಶಿಯವರಿಗೆ ಕಾನೂನು ಜಯ ಇದೆ. ಯಾವುದೇ ರೀತಿಯಾದಂತಹ ಕೇಸ್ಗಳು ಅಂದರೆ ಭೂಮಿ ಸಂಬಂಧಿತವಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ಇನ್ನಿತರವಾಗಿರ್ತಕ್ಕಂತಹ ಕಾನೂನು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಈ ವಾರದಲ್ಲಿ ನಿಮಗೆ ಜಯವಾಗ್ತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚಿದ್ದಾವೆ. ಅಥವಾ ಕಾನೂನು ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಸರ್ಕಾರಿ ಉದ್ಯೋಗಿಗಳಿರ್ಬೋದು. ನಿಮ್ಮೆಲ್ಲರಿಗೂ ಕೂಡ ಸಿಂಹರಾಶಿಯವರಿಗೆ ಅತ್ಯಂತ ಹೆಚ್ಚು ಜಯವಾಗ್ತಕ್ಕಂತಹ ಸಾಧ್ಯತೆಗಳು. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿಮಗೆ ಪೂರಕವಾಗಿರುತ್ತೆ. ಯಾವುದೇ ತಪ್ಪುಗಳನ್ನು ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಪಾದನೆ ಆ ಥರದ್ದೇನಾದರೂ ಬಂದಿದ್ದರೆ ಅದರಿಂದ ಜಯ ಗಳಿಸಿ ಉತ್ತಮವಾದಂತಹ ಯಶಸ್ಸನ್ನು ಜಯವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಈ ವಾರ. ಹಾಗಾಗಿ ಯಾವ ದೇವರ ಆರಾಧನೆ ಮಾಡಿಕೊಳ್ಳಬೇಕು ಅಂತಂದರೆ ಆಂಜನೇಯನ ಸ್ಮರಣೆ. ಎಲ್ಲಿ ಆಂಜನೇಯನ ಬಲ ಇರುತ್ತೋ ಅಲ್ಲಿ ನೆಗೆಟಿವ್ ಶಕ್ತಿಗಳು ಬರೋದಿಲ್ಲ. ದಿಗ್ವಿಜಯ ಆಂಜನೇಯ ಅಂದರೆ ವಿಜಯ ಪ್ರೀತ್ಯರ್ಥವಾಗಿ ಆಂಜನೇಯನ ಸ್ಮರಣೆ ಮಾಡಿಕೊಂಡ್ರೆ ಸಿಂಹರಾಶಿಯವರು ಎಲ್ಲ ಕೆಲಸ ಕಾರ್ಯಗಳು ಕೂಡ ಜಯವಾಗುತ್ತೆ. ಸಿಂಹರಾಶಿಯ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡಿ. ಸಿಂಹರಾಶಿಯವರಿಗೆ ಕಾನೂನು ಜಯ ಇದೆ. ಯಾವುದೇ ರೀತಿಯಾದಂತಹ ಕೇಸ್ಗಳು ಅಂದರೆ ಭೂಮಿ ಸಂಬಂಧಿತವಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ಇನ್ನಿತರವಾಗಿರ್ತಕ್ಕಂತಹ ಕಾನೂನು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಈ ವಾರದಲ್ಲಿ ನಿಮಗೆ ಜಯವಾಗ್ತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚಿದ್ದಾವೆ. ಅಥವಾ ಕಾನೂನು ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಸರ್ಕಾರಿ ಉದ್ಯೋಗಿಗಳಿರ್ಬೋದು. ನಿಮ್ಮೆಲ್ಲರಿಗೂ ಕೂಡ ಸಿಂಹರಾಶಿಯವರಿಗೆ ಅತ್ಯಂತ ಹೆಚ್ಚು ಜಯವಾಗ್ತಕ್ಕಂತಹ ಸಾಧ್ಯತೆಗಳು. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿಮಗೆ ಪೂರಕವಾಗಿರುತ್ತೆ. ಯಾವುದೇ ತಪ್ಪುಗಳನ್ನು ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಪಾದನೆ ಆ ಥರದ್ದೇನಾದರೂ ಬಂದಿದ್ದರೆ ಅದರಿಂದ ಜಯ ಗಳಿಸಿ ಉತ್ತಮವಾದಂತಹ ಯಶಸ್ಸನ್ನು ಜಯವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಈ ವಾರ. ಹಾಗಾಗಿ ಯಾವ ದೇವರ ಆರಾಧನೆ ಮಾಡಿಕೊಳ್ಳಬೇಕು ಅಂತಂದರೆ ಆಂಜನೇಯನ ಸ್ಮರಣೆ. ಎಲ್ಲಿ ಆಂಜನೇಯನ ಬಲ ಇರುತ್ತೋ ಅಲ್ಲಿ ನೆಗೆಟಿವ್ ಶಕ್ತಿಗಳು ಬರೋದಿಲ್ಲ. ದಿಗ್ವಿಜಯ ಆಂಜನೇಯ ಅಂದರೆ ವಿಜಯ ಪ್ರೀತ್ಯರ್ಥವಾಗಿ ಆಂಜನೇಯನ ಸ್ಮರಣೆ ಮಾಡಿಕೊಂಡ್ರೆ ಸಿಂಹರಾಶಿಯವರು ಎಲ್ಲ ಕೆಲಸ ಕಾರ್ಯಗಳು ಕೂಡ ಜಯವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.